ಟಿವಿ9 ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಶಮಂತರಸ್. ನಾನು ಅವಿನಾಶ್ ಶಿವನ್. ಇವತ್ತು ಬಹಳ ವಿಶೇಷವಾದಂತಹ ದಿನ ಅಂತ ಹೇಳಬೇಕು. ಟಿವಿ9 ಬೆಳಗ್ಗೆಯಿಂದಲೇ 3 ಗಂಟೆಯಿಂದಲೇ ವಿಶೇಷವಾದಂತಹ ನೇರ ಪ್ರಸಾರ ಪಿನ್ ಟು ಪಿನ್ ಅಪ್ಡೇಟ್ ಅನ್ನ ಕೊಡುತ್ತೆ. ಸುನೀತಾ ವಿಲಿಯಮ್ಸ್ ಅವರು ಏನು ಭೂಮಿಗೆ ಬಂದು ಲ್ಯಾಂಡ್ ಆಗುವಂತಹ ವಿಚಾರ, 9 ತಿಂಗಳಿಂದ ಅವರು ಹೇಗೆ ಜೀವನವನ್ನು ಸಾಗಿಸಿದ್ರು, ಹೇಗಿತ್ತು ಅವರ ಜರ್ನಿ, ಹಾಗೆ ಭೂಮಿಗೆ ಇಳಿಯುವಂತ ಕೌಂಟ್ ಡೌನ್ ಹೇಗಿರುತ್ತೆ, ಇದೆಲ್ಲವನ್ನು ಕೂಡ ಟಿವಿ9 ಪಿನ್ ಟು ಪಿನ್ ಆಗಿ ನಿಮಗೆ ಮಾಹಿತಿಯನ್ನು ನೀಡ್ತಾ ಹೋಗುತ್ತೆ. ಅಂತರಿಕ್ಷದಿಂದ ಆಗಮಿಸ್ತಿರುವಂತಹ ಸುನೀತಾ ವಿಲಿಯಮ್ಸ್ ಬೆಳಗಿನ ಜಾವ 3:27ಕ್ಕೆ ಸುನೀತಾ ವಿಲಿಯಮ್ಸ್ ಅವರ ಲ್ಯಾಂಡಿಂಗ್ ಆಗುತ್ತೆ. ಬಹಳ ಅಪರೂಪದ ಕ್ಷಣ ಇದು. ಸುನೀತಾ ಬಚ್ ವಿಲ್ಮೋರ್ ಸೇರಿ 4 ಆಗಮನಕ್ಕೆ ಈಗ ಸಿದ್ಧತೆ ಶುರುವಾಗಿದೆ. ಸುನೀತಾ, ಬಚ್, ನಿಕ್ ಹೇಗ್ ಹಾಗೇನೆ ಅಲೆಕ್ಸಾಂಡರ್ 4 ಜನ ಕೂಡ ಸ್ಪೇಸ್ ಎಕ್ಸ್ ನ ಕ್ರೂ ಡ್ರ್ಯಾಗನ್ ಮೂಲಕ ಈಗ ವಾಪಸ್ ಆಗ್ತಿರೋದು ISS ನಿಂದ, ಇಂಟರ್ನ್ಯಾಷನಲ್ ಸ್ಪೇಸ್ ಸೆಂಟರ್. ಸೊ ಅಲ್ಲಿಂದ ಸ್ಪೇಸ್ ಎಕ್ಸ್ ನ ಕ್ರೂ ಡ್ರ್ಯಾಗನ್ ಈ ನೌಕೆಯಲ್ಲಿ ಭೂಮಿಗೆ ವಾಪಸ್ ಆಗ್ತಿದ್ದಾರೆ. 17 ಗಂಟೆಗಳ ಪ್ರಯಾಣ ಅಲ್ಲಿಂದ, ISS ನಿಂದ ಭೂಮಿಗೆ 17 ಗಂಟೆಗಳ ಪ್ರಯಾಣ. ಮುಂಜಾನೆ 5 ಗಂಟೆಗೆ ನಾಸಾದಿಂದ ಸುದ್ದಿಗೋಷ್ಠಿ ಕೂಡ ಇದೆ. ಸುನೀತಾ ವಿಲಿಯಮ್ಸ್ ಭೂಮಿಗಿಳಿಯೋದಕ್ಕೆ ಕ್ಷಣಗಣನೆ. ಟಿವಿ9 ನಲ್ಲಿ ಪ್ರತಿಯೊಂದು ಅಪ್ಡೇಟ್ ಅನ್ನು ಕೂಡ ನಿಮಗೆ ನೀಡ್ತೀವಿ. ಹೇಗಿತ್ತು ಈ ಜರ್ನಿ, ಹಾಗೆ ಅವರು ಭೂಮಿಗೆ ಬಂದು ಲ್ಯಾಂಡ್ ಆದ್ಮೇಲೆ ಆ ಪ್ರಾಸೆಸ್ ಹೇಗೆ ನಡೆಯುತ್ತೆ, ಇದೆಲ್ಲವನ್ನು ಕೂಡ ವಿಜುವಲ್ ಸಮೇತ ನಿಮಗೆ ದೃಶ್ಯವನ್ನು ಕೂಡ ತೋರಿಸ್ತಾ ಇದ್ದೀವಿ. ಒಂದ್ ಕಡೆ ನಾಸಾ ಸೆಂಟರ್ನಲ್ಲಿ ಹೇಗೆ ಎಲ್ಲರೂ ಕೂಡ ಬಹಳ ಕುತೂಹಲದ ಇದ್ದಾರೆ ಅಂತ. ಅಲ್ಲಿ ಡಾಕಿಂಗ್ ಆಗಿತ್ತು, ಅದಾದ್ಮೇಲೆ ಅನ್ಡಾಕಿಂಗ್ ಆದ್ಮೇಲೆ ಈಗ ಸ್ಕ್ರೂ ಡ್ರ್ಯಾಗನ್ ಇದೆ, ಸ್ಕ್ರೂ ಡ್ರ್ಯಾಗನ್ ಅದು ವಾಪಸ್ ಆಗ್ತಿರುವಂಥದ್ದು. ಬೆಳಗ್ಗೆ 3:27ಕ್ಕೆ ಸುನೀತಾ ವಿಲಿಯಮ್ಸ್ ಅವರ ಲ್ಯಾಂಡಿಂಗ್ ಆಗುತ್ತೆ. ಸುನೀತಾ ಜೊತೆಗೆ ಬಚ್ ವಿಲ್ಮೋರ್ ಸೇರಿ 4 ಆಗಮನಕ್ಕೆ ಈಗ ಸಿದ್ಧತೆ ಆಗಿದೆ. ಪ್ರತಿಯೊಂದು ಹಂತ ಆಗಬೇಕಾದ್ರೂ ಕೂಡ ನಾವಲ್ಲಿ ಚಪ್ಪಾಳೆ ಎಲ್ಲ ಸಂತಸವನ್ನ ನೀವು ಗಮನಿಸಬಹುದು. ಯಾಕಂದ್ರೆ ಅಷ್ಟು ಸುಲಭದ ಕಾರ್ಯಾಚರಣೆ ಖಂಡಿತ ಅಲ್ಲ. ಸೊ ನಾವೀಗ ದೃಶ್ಯದಲ್ಲಿ ನೋಡ್ತಿರೋ ಹಾಗೆ 4 ಜನ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ. ಈಗ ಸುನೀತಾ ವಿಲಿಯಮ್ಸ್, ಬಚ್ ವಿಲ್ಮೋರ್ ಹಾಗೇನೆ ನಿಕ್ ಹೇಗ್, ಅಲೆಕ್ಸಾಂಡರ್ 4 ಜನ ಕೂಡ ಈಗ ವಾಪಸ್ ಆಗ್ತಿದ್ದಾರೆ. ಸೊ 2024 ಸೆಪ್ಟೆಂಬರ್ನಲ್ಲಿ ಸ್ಟಾರ್ ಲೈನರ್ ಏನಿದೆ, ಬೋಯಿಂಗ್ನ ಸ್ಟಾರ್ ಲೈನರ್, ಅದು ವಾಪಸ್ ಆಗಿತ್ತು. ಆದರೆ ತಾಂತ್ರಿಕವಾದಂಥ ಒಂದು ದೋಷ ಏನು, ಹಿಂದೆ 8 ದಿನಕ್ಕೆ ವಾಪಸ್ ಆಗಬೇಕಾಗಿತ್ತು. ಆದರೆ ಹೀಲಿಯಂನ ಲೀಕೇಜ್ನಿಂದಾಗಿ ವಾಪಸ್ ಬರೋಕ್ಕೆ ಸಾಧ್ಯ ಆಗಲಿಲ್ಲ. ಅಂದರೆ ಇದೇ ಒಂದು ಸ್ಪೇಸ್ ಕ್ರಾಫ್ಟ್ನಲ್ಲಿ ವಾಪಸ್ ಬರೋಕ್ಕೆ ಸಾಧ್ಯ ಆಗಲಿಲ್ಲ. ನಾಸಾ ಅಂತ ಒಂದು ರಿಸ್ಕನ್ನು ತೆಗೆದುಕೊಳ್ಳಿಲ್ಲ. ಸೊ ಬಾಹ್ಯಾಕಾಶದಲ್ಲಿ 8 ದಿನದ ಸಂಶೋಧನೆಗೆ ಅಂತ ಹೋದಂಥವರು ಸುಮಾರು 9 ತಿಂಗಳು ಇರಬೇಕಾಯಿತು. ಸೊ ಭೂಮಿಯಿಂದ ಸುಮಾರು 400 ಕಿಲೋಮೀಟರ್ ಮೇಲಿರುವಂಥ ಸ್ಪೇಸ್ ಸೆಂಟರ್. ಸೊ ಅಲ್ಲಿಂದ ಈಗ ವಾಪಸ್ ಆಗ್ತಿದ್ದಾರೆ ಸುನೀತಾ ವಿಲಿಯಮ್ಸ್ ಆ್ಯಂಡ್ ಟೀಮ್. ಬೆಳಗಿನ ಜಾವ 3:27ಕ್ಕೆ ಸುನೀತಾ ವಿಲಿಯಮ್ಸ್ ಅವರ ಲ್ಯಾಂಡಿಂಗ್ ಆಗುತ್ತೆ. ಅದರ ಪ್ರತಿಯೊಂದು ಅಪ್ಡೇಟನ್ನು ಕೂಡ ಟಿವಿ9 ಮೂಲಕ ನಿಮಗೆ ವಿವರಿಸ್ತಾ ಹೋಗ್ತೀವಿ. ಈಗ ನೋಡ್ತಿದ್ದಾರಲ್ಲ, ಇವರೇನೆ ಅಲೆಕ್ಸಾಂಡರ್ ಯೋರ್ಬನೋವ್, ರಷ್ಯಾದ ಗಗನಯಾತ್ರಿ. ಇವರು ಕೂಡ ಈ ಟೀಮ್ನಲ್ಲಿದ್ದಾರೆ. ನಿಕ್ ಹೇಗಿದ್ದಾರೆ, ಸೊ ಅವರು ಕೂಡ ನಾಸಾದ ಗಗನಯಾತ್ರಿ. ಸೊ ಸ್ಟಾರ್ ಲೈನರ್ ಮಾನವರಹಿತವಾಗಿ ಭೂಮಿಗೆ ವಾಪಸ್ ಆಯಿತು. ಅದರಲ್ಲೇ ವಾಪಸ್ ಕರೆತರುವಂಥ ಒಂದು ಪ್ರಯತ್ನ ಮಾಡಬಹುದಾಗಿತ್ತು. ಆದರೆ ಹೀಲಿಯಂನ ಲೀಕೇಜ್ ಇದ್ದಂಥ ಕಾರಣ ನಾಸಾ ಯಾವುದೇ ರಿಸ್ಕನ್ನು ತೆಗೆದುಕೊಳ್ಳೋಕೆ ಮುಂದಾಗಲಿಲ್ಲ. ಅದು ಕೂಡ ಸೆಪ್ಟೆಂಬರ್ಗೆ ಬಂದು ಭೂಮಿಗೆ ರೀಚ್ ಆಯಿತು, ಯಾವುದೇ ತೊಂದರೆ ಇಲ್ಲದೆ. ಬಟ್ ಏನು ಮಾಡೋದು, ಅಂಥ ಒಂದು ರಿಸ್ಕನ್ನು ನಾಸಾ ಕೂಡ ತೆಗೆದುಕೊಳ್ಳೋಕೆ ಮುಂದಾಗಿರಲಿಲ್ಲ. ಯಾಕಂದರೆ ಸಾಕಷ್ಟು ಆರಂಭದಿಂದಲೇ ಬೋಯಿಂಗ್ ಈ ಒಂದು ಸ್ಪೇಸ್ ಕ್ರಾಫ್ಟ್ನಲ್ಲಿ ಸಾಕಷ್ಟು ಸಮಸ್ಯೆ ಇತ್ತು ಸ್ಟಾರ್ ಲೈನರ್ನಲ್ಲಿ. ಸೊ ಅದಾದಮೇಲೆ ಈಗ ಎಲಾನ್ ಮಸ್ಕ್ ಅವರ ಸ್ಪೇಸ್ ಎಕ್ಸ್, ಸೊ ಅದರ ಕ್ರೂ ಡ್ರ್ಯಾಗನ್ 10 ಈಗ ಹೋಗಿ ಸೇಫ್ ಆಗಿ ಅವ್ರನ್ನ ವಾಪಸ್ ಕರ್ಕೊಂಡು ಬರ್ತಾ ಇದೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಭೂಮಿಗೆ ಲ್ಯಾಂಡ್ ಆಗೋದಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಈಗಾಗಲೇ 3 ಗಂಟೆ, ನೀವೀಗ ಟೈಮ್ ನೋಡ್ತಾ ಇದ್ರೆ ಏನೇನು 27 ನಿಮಿಷದಲ್ಲಿ ಭೂಮಿಗೆ ಬಂದು ರೀಚ್ ಆಗುವಂಥದ್ದು ಇರುತ್ತೆ. ಅದರ ಕಂಪ್ಲೀಟ್ ಡೀಟೇಲನ್ನು ಟಿವಿ9 ಮೂಲಕ ನಾವು ನೀಡ್ತಾ ಇದ್ದೀವಿ. ಎಸ್ ಅವಿನಾಶ್, ಹೇಳ್ತಾ ಇದ್ರಿ 17 ಗಂಟೆಗಳ ಒಂದು ಪ್ರಯಾಣ, ಇದು ಒಂದು ಸುದೀರ್ಘ ಪ್ರಯಾಣ ಅಂತಾನೆ ಹೇಳ್ಬೋದಾಗುತ್ತೆ. ಯಾಕಂದ್ರೆ 400 ಕಿಲೋಮೀಟರ್ ಅಷ್ಟಿರುವಂಥದ್ದು. ಬಟ್ ಅಷ್ಟಕ್ಕೆ 17 ಗಂಟೆಗಳ ಪ್ರಯಾಣ ಯಾಕೆ ಬೇಕು ಅನ್ನೋ ಒಂದು ಪ್ರಶ್ನೆ ಕೂಡ ಸಾಮಾನ್ಯವಾಗಿ ಮೂಡುತ್ತೆ. ಯಾಕಂದ್ರೆ ಆ ಜರ್ನಿ ಇದೆಯಲ್ಲ, ಅದನ್ನ ಗಮನಿಸಬೇಕಾಗುತ್ತೆ. 9 ತಿಂಗಳ ಕಾಲ ಅವರು ಅಲ್ಲಿದ್ರು, ಅಲ್ಲಿಂದ ಈಗ ಬರ್ತಾ ಇರುವಂಥದ್ದು, ಅವ್ರನ್ನ ಸುರಕ್ಷಿತವಾಗಿ ಕರ್ಕೊಂಡು ಬರುವಂತಹ ಎಲ್ಲಾ ಪ್ರಯತ್ನಗಳು ಸದ್ಯಕ್ಕೆ ಆಗ್ತಾ ಇರುವಂಥದ್ದು. ಈ 17 ಗಂಟೆಗಳ ಪ್ರಯಾಣ ಯಾಕೆ ಅನ್ನೋ ಒಂದು ಪ್ರಶ್ನೆ ಕೂಡ ಮಾಡುತ್ತೆ. ಇನ್ನು ಯುರೋಪಿಯನ್ ಬಾಹ್ಯಾಕಾಶ ಏಜೆನ್ಸಿ ಪ್ರಕಾರ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಿಂದ ಹಿಂದಿರುಗುವ ವೇಳೆ ಖಗೋಳ ವಿಜ್ಞಾನಿಗಳು 28,800 ಕಿಲೋಮೀಟರ್ ವೇಗದಲ್ಲಿ ಇದು ಸಾಗ್ತಾ ಇರುವಂಥದ್ದು. ಇನ್ನು ಕಳೆದ ವರ್ಷ ರಷ್ಯಾದ ಸುಯೆಜ್ ಕ್ಯಾಪ್ಸೂಲ್ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಿಂದ 3 ಸಿಬ್ಬಂದಿಯನ್ನ ಭೂಮಿಗೆ ಕರೆತರೋದಕ್ಕೆ ಕೇವಲ 3.5 ಗಂಟೆ 3.5 ಗಂಟೆಗಳನ್ನ ತೆಗೆದುಕೊಂಡಿರುತ್ತೆ. ಆದ್ರೆ ಈಗ 17 ಗಂಟೆಗಳು ತೆಗೆದುಕೊಳ್ತಾ ಇರುವಂಥದ್ದು. ಇದು ಯಾಕೆ ಅನ್ನೋ ಒಂದು ಪ್ರಶ್ನೆ ಕೂಡ ಮೂಡುತ್ತೆ. ಇನ್ನು ಸ್ಪೇಸ್ ಎಕ್ಸ್ ಡ್ರ್ಯಾಗನ್ ಕ್ಯಾಪ್ಸೂಲ್ನ 2 ಖಗೋಳ ವಿಜ್ಞಾನಿಗಳನ್ನ ಭೂಮಿಗೆ ಹಿಂತಿರುಗಿಸೋದಕ್ಕೆ ಈಗ 17 ಗಂಟೆಗಳ ಈ ಪ್ರಯಾಣ ಇರುವಂಥದ್ದು. ಅಂದ್ರೆ ಸುದೀರ್ಘ ಪ್ರಯಾಣ ಅಂತಾನೆ ಹೇಳ್ಬೋದಾಗುತ್ತೆ. 3.5 ಗಂಟೆಗಳ ಕಾಲ ಇದ್ದಂತ ಒಂದು ಪ್ರಯಾಣ 17 ಗಂಟೆಗಳ ಕಾಲ ಈ ಒಂದು ಪ್ರಯಾಣವನ್ನ ಹೆಚ್ಚಿಸಿರುವಂಥದ್ದು. ಇನ್ನು ಸ್ಪೇಸ್ ಎಕ್ಸ್ ನ ಕ್ರೂ ಡ್ರ್ಯಾಗನ್ ಕ್ಯಾಪ್ಸೂಲ್
ಇನ್ನು ಯೋಜಿತ ಡಿ ಆರ್ಬಿಟ್ ಡಿಸೆಂಟ್ ಮತ್ತು ಸ್ಪಾಶ್ ಡೌನ್ ಸೀಕ್ವೆನ್ಸ್ ಅನ್ನು ಹೊಂದಿರುವಂತಹ ಒಂದು ವ್ಯವಸ್ಥೆಯನ್ನು ಹೊಂದಿರುವಂತಹ ಇದಾಗಿರುವಂಥದ್ದು. ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ಭೂಮಿಯ ಸುತ್ತ ಸುಮಾರು 28,000 ಕಿಲೋಮೀಟರ್ ಪ್ರತಿ ಗಂಟೆಗೆ ಆ ವೇಗದಲ್ಲಿ ಇದು ಸುತ್ತುತ್ತಾ ಇದೆ. 420 ಕಿಲೋಮೀಟರ್ ಎತ್ತರದಲ್ಲಿ ಸುತ್ತುತ್ತಾ ಇರುವಂಥದ್ದು. ಈ ಕಕ್ಷೆಯಿಂದ ಡ್ರ್ಯಾಗನ್ ಕ್ಯಾಪ್ಸೂಲ್ ನಿಧಾನವಾಗಿ ಹೊರಬರಬೇಕಾಗುತ್ತೆ. ಆ ಕಕ್ಷೆಯನ್ನು ಸುತ್ತುತ್ತಾ ಇದೆಯಲ್ಲ 420 ಕಿಲೋಮೀಟರ್ ದೂರದಲ್ಲಿರುವಂಥದ್ದು, ಅದು ಏಕಾಏಕಿ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ. ಭೂಮಿಯನ್ನು ಸುತ್ತುತ್ತಾ ಇರುತ್ತೆ, ಸುತ್ತುತ್ತಾ ಬರಬೇಕಾಗುತ್ತೆ. ಆ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡಿರುವಂಥದ್ದು. ಆ ಕಾರಣದಿಂದಾಗಿ ಆ ಒಂದು ಝೋನ್ನಿಂದ ಹೊರಬರಬೇಕಾಗುತ್ತೆ. ಇನ್ನು ಲ್ಯಾಂಡಿಂಗ್ ವೇಳೆ ಲ್ಯಾಂಡಿಂಗ್ ಝೋನ್ಗಳು ಮತ್ತು ಭೂಮಿಯ ಸುತ್ತುವಿಕೆಗೆ ಸರಿಹೊಂದಿಸಬೇಕಾಗುತ್ತೆ. ಈ ನೌಕೆಯು ಡಿ ಆರ್ಬಿಟ್ ಅನ್ನ ಕೂಡ ಮಾಡಬೇಕಾಗುತ್ತೆ. ಸ್ಪಾಶ್ ಡೌನ್ಗೆ ಪಥವನ್ನು ಹೊಂದಿಸಬೇಕಾಗುತ್ತೆ. ಲ್ಯಾಂಡಿಂಗ್ ಸ್ಪಾಟ್ ಇದೆಯಲ್ಲ, ಆ ಸ್ಪಾಟನ್ನು ಕೂಡ ನೋಡ್ಕೊಳ್ಬೇಕಾಗುತ್ತೆ. ಒಂದು ಕಡೆ ಆ ಒಂದು ಆರ್ಬಿಟಿಂದ ಹೊರಬರಬೇಕಾಗುತ್ತೆ. ಅದಾದ ನಂತರ ಲ್ಯಾಂಡಿಂಗ್ ಆಗುವಂಥ ಜಾಗ ಅದೆರಡಕ್ಕೂ ಕೂಡ ಸರಿಯಾಗಿ ಹೊಂದುವಂತಹ ರೀತಿಯಲ್ಲಿ ಒಂದು ಪ್ರಯಾಣವನ್ನು ಆರಂಭಿಸಿರುವಂಥದ್ದು. ಆ ಕಾರಣದಿಂದಾಗಿ ಈ ಬಾರಿ ಈ ಒಂದು ಪ್ರಯಾಣದ ಅವಧಿ ಕೂಡ ವಿಸ್ತಾರವಾಗಿರುವಂಥದ್ದನ್ನು ಗಮನಿಸಬಹುದಾಗುತ್ತೆ. 17 ಗಂಟೆಗಳ ಕಾಲ ಈ ಒಂದು ಪ್ರಯಾಣದ ಅವಧಿ ವಿಸ್ತಾರವಾಗಿರುವಂಥದ್ದು. ಇನ್ನು ಭೂಮಿಯ ವಾತಾವರಣದ ಪರಿಸ್ಥಿತಿಗೆ ಪೂರಕವಾಗಿ ಸುರಕ್ಷಿತ ಪ್ರದೇಶವನ್ನು ನಿಗದಿ ಮಾಡಲಾಗುತ್ತೆ. ಅದಕ್ಕೆ ಪೂರಕವಾಗಿ ಕೋನವನ್ನು ಖಚಿತಪಡಿಸಿಕೊಳ್ಬೇಕಾಗುತ್ತೆ. ಅಂದರೆ ರಾಕೆಟ್ ಯಾವ ದಿಕ್ಕಿನಲ್ಲಿ ಬರಬೇಕು ಅನ್ನೋದನ್ನು ಖಚಿತಪಡಿಸ್ಕೊಳ್ಬೇಕಾಗುತ್ತೆ. ಆ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿರುವಂಥದ್ದು. ಇನ್ನು ಕ್ಯಾಪ್ಸೂಲ್ ಭೂಮಿಯ ವಾತಾವರಣವನ್ನು ಪ್ರವೇಶಿಸಿದಾಗ ಗಾಳಿಯ ಪ್ರತಿರೋಧದಿಂದಾಗಿ ಗರಿಷ್ಠ ಶಾಖ ಉಂಟು ಮಾಡುತ್ತೆ. ಆ ವೇಗ ಇರುತ್ತಲ್ಲ, ಆ ವೇಗದಿಂದಾಗಿ ಹೀಟ್ ಪ್ರೊಡ್ಯೂಸ್ ಆಗುವಂಥ ಸಾಧ್ಯತೆ ಕೂಡ ಹೆಚ್ಚಿನದಾಗಿರುತ್ತೆ. ಹೀಗಾಗಿ ನಿಯಂತ್ರಿತ ವೇಗದಲ್ಲಿ ಇಳಿಸಬೇಕಾಗುತ್ತೆ. ಹೀಗಾಗಿ ಗರಿಷ್ಠ ಎತ್ತರದಲ್ಲಿ ಪ್ಯಾರಾಶೂಟ್ಗಳನ್ನು ನಿಯೋಜಿಸಬೇಕು ಹಾಗೂ ಸ್ಪ್ಲಾಶ್ ಡೌನ್ ಸಮಯದಲ್ಲಿ ವೇಗವನ್ನು ಕನಿಷ್ಠ ಪ್ರಮಾಣಕ್ಕೆ ಇಳಿಸಬೇಕಾಗತ್ತೆ. ಬರ್ತಾ ಒಂದು ಸ್ಪೀಡನ್ನು ಕಮ್ಮಿ ಮಾಡಬೇಕಾಗತ್ತೆ. ಈ ರೀತಿಯಾಗಿ ಒಂದಷ್ಟು ಬದಲಾವಣೆಯನ್ನು ಕೂಡ ಮಾಡ್ಕೊಂಡಿರುವಂಥದ್ದು. ಅಂದರೆ ಕಳೆದ ಬಾರಿ 3.5 ಗಂಟೆಗಳ ಕಾಲದಲ್ಲೇ ಲ್ಯಾಂಡಿಂಗ್ ಆಗಿತ್ತು. ಆದರೆ ಈ ಬಾರಿ 17 ಗಂಟೆಯನ್ನು ತೆಗೆದುಕೊಳ್ತಾ ಇರುವಂಥ ಉದ್ದೇಶ ಅಂದರೆ ಸುರಕ್ಷಿತವಾಗಿ ಅವ್ರನ್ನ ಕರ್ಕೊಂಡು ಬರಬೇಕು ಅನ್ನೋದು ಒಂದಾದರೆ ಏನೆಲ್ಲ ವ್ಯವಸ್ಥೆ ಮಾಡ್ಕೊಳ್ಬೇಕು ಅನ್ನೋದನ್ನು ಕೂಡ ಎಲ್ಲ ರೀತಿಯಾದಂಥ ವ್ಯವಸ್ಥೆಯನ್ನು ನಾಸಾ ಈಗಾಗಲೇ ಮಾಡ್ಕೊಂಡಿರುವಂಥದ್ದು. ಸ್ಪೇಸ್ ಎಕ್ಸ್ನ ಸಹಯೋಗದೊಂದಿಗೆ ಆಗ್ತಾ ಇರುವಂತಹ ಲ್ಯಾಂಡಿಂಗ್ ಇದು. ಹೌದು, ಎಸ್, ನೀವು ಹೇಳ್ತಾ ಇದ್ರಿ ಶಮಂತ್, ಯಾಕೆ 17 ಗಂಟೆ ಅಂತ ಅಂದರೆ ಆ ಒಂದು ಪ್ರಾಸೆಸನ್ನು ಸ್ಲ್ಯಾಶ್ ಡೌನ್ ಅಂತ ಕರೀತಾರೆ. ಅದನ್ನೇ ಈಗ ನಾಸಾದವರು ವಿವರಿಸ್ತಿದ್ದಾರೆ ಕೂಡ. ಸ್ಲ್ಯಾಶ್ ಡೌನ್ ಪ್ರೋಸೆಸ್ ಹೇಗಿರುತ್ತೆ ಅಂತಂದರೆ ಫ್ರಿಕ್ಷನ್ ಹೆಚ್ಚಾಗಿರುತ್ತೆ. ಭೂಮಿಗೆ ಏಕಾಏಕಿ ವೇಗವಾಗಿ ಬರೋಕ್ಕೆ ಸಾಧ್ಯವಿಲ್ಲ. ನಿಧಾನವಾಗಿ ನೀವಾಗಲೇ ಹೇಳ್ತಿದ್ರಲ್ಲ 28,400 ಪ್ಲಸ್ ಕಿಲೋಮೀಟರ್ ವೇಗದಲ್ಲಿ ಅದು ಭೂಮಿಯನ್ನು ಸುತ್ತಾ ಇರುತ್ತೆ ಅಂತ. ಆ ಒಂದು ಸ್ಪೀಡನ್ನು ಕಡಿಮೆ ಮಾಡ್ತಾ ಬರಬೇಕಾದ್ರೆ ಸ್ಲ್ಯಾಶ್ ಡೌನ್ ಪ್ರೋಸೆಸ್ ಭಾಳ ನಿಧಾನವಾಗಿ ಬರಬೇಕಾಗುತ್ತೆ. ಇಲ್ಲದೆ ಹೋದರೆ ಭೂಮಿಗೆ ಬಂದು ಅಪ್ಪಳಿಸುವಂಥ ಆತಂಕ ಇರುತ್ತೆ. ಹಾಗಾಗಿ ಒಂದು ಭೂಮಿಯ ಕಕ್ಷೆ ಅಂತ ಎಂಟರ್ ಆದಮೇಲೆ ನಿಧಾನವಾಗಿ ಅದರ ಸ್ಪೀಡ್ ಹೆಚ್ಚಾಗಿರುತ್ತೆ. ಅದರಲ್ಲಿರುವಂಥ ಸವಾಲೇನು ಅಂತಂದರೆ ಟೆಂಪ್ರೇಚರ್ ಭಾಳ ಹೆಚ್ಚಿರುತ್ತೆ. ಸೊ ಈ ಟೆಂಪ್ರೇಚರ್ನ ಹ್ಯಾಂಡಲ್ ಮಾಡಿಕೊಂಡು ಕೆಳಗೆ ಬರೋದು, ಲ್ಯಾಂಡ್ ಮಾಡೋದು ಇರುವಂಥ ಚಾಲೆಂಜ್. ಸೊ ಅದನ್ನೇ ಈಗ ಸದ್ಯಕ್ಕೆ ನಾಸಾದವರು ಕೂಡ ಅವರ ಲೈವ್ ಕವರೇಜಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಈ ಸ್ಕ್ಯೂ ಡ್ರ್ಯಾಗನ್ ಏನಿದೆ ಈಗ ಬರ್ತಿರುವಂಥ ವೇಗ, ಅದನ್ನು ಹ್ಯಾಂಡಲ್ ಮಾಡೋದು, ತಂದು ಲ್ಯಾಂಡ್ ಮಾಡೋದು ತುಂಬ ಚಾಲೆಂಜಿಂಗ್ ಕೆಲಸ. ಫ್ಲೋರಿಡಾದ ಕರಾವಳಿಯಲ್ಲಿ ಬಾಹ್ಯಾಕಾಶ ನೌಕೆಯನ್ನು ಇಳಿಸಲಾಗುತ್ತೆ. ಇಳಿದ ನಂತರ ವಿಲಿಯಮ್ಸ್ ಮತ್ತು ಸಿಬ್ಬಂದಿಯನ್ನು ಟೆಕ್ಸಾಸ್ನ ಹೂಸ್ಟನ್ನಲ್ಲಿರುವಂಥ ನಾಸಾದ ಜಾನ್ಸನ್ ಬಾಹ್ಯಾಕಾಶ ಕೇಂದ್ರ ಸ್ಪೇಸ್ ಸೆಂಟರ್ ಅಲ್ಲಿಗೆ ಸಾಗಿಸಲಾಗುತ್ತೆ. ಸೊ ಅದಾದಮೇಲೆ ಅವರ ಆರೋಗ್ಯದ ತಪಾಸಣೆ ಭಾಳ ಮುಖ್ಯವಾಗಿರುವಂಥದ್ದು. ಇನ್ನು ಗುಜರಾತ್ನಲ್ಲಿ ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಈಗ ಎಲ್ಲರೂ ಕೂಡ ಭಾಳಷ್ಟು ಕುತೂಹಲದಿಂದ ಕಾಯ್ತಿದ್ದಾರೆ. ಯಾಕಂದರೆ ಭಾರತೀಯ ಮೂಲದವರಿಗೆ ಗುಜರಾತ್ನ ನಂಟೇನಿದೆ. ಇದು ಭಾಳ ವಿಶೇಷವಾಗಿರುವಂಥದ್ದು. ಭಾರತದ ಹೆಣ್ಣುಮಗಳು ಗಟ್ಟಿಗಿತ್ತಿ ಅನ್ನೋದು ನಮಗೆಲ್ಲ ಹೆಮ್ಮೆಯ ವಿಚಾರ. ಮತ್ತು ಇದು ಸುನೀತಾ ವಿಲಿಯಮ್ಸ್ ಅವ್ರಿಗೇನು ಮೊದಲೇನಲ್ಲ, ಹಿಂದೆ ಕೂಡ ಅವರು ಹೋಗಿ 6 ತಿಂಗಳು ಇದ್ದು ಬಂದಿದ್ದು 2006ರಲ್ಲಿ, 2011, 12ರಲ್ಲಿ. ಸೊ ಇಂಥ ಒಂದಷ್ಟು ಆಪರೇಷನ್ ಇವರಿಗೆ ಇರುವಂಥ ಪ್ಯಾಷನ್ ಇದೆಯಲ್ಲ, ಅದು ಎಲ್ಲ ಭಾರತೀಯರು ಕೂಡ ಹೆಮ್ಮೆ ಪಡಬೇಕಾಗಿರುವಂಥದ್ದು. ಅವ್ರು ಯಾವತ್ತೂ ಕೂಡ ಈ ಹೀಲಿಯಂನ ಲೀಕೇಜ್ ಆಗಿದೆ, ಸಮಸ್ಯೆ ಕಂಡು ಬಂದಿದೆ ಬೋಯಿಂಗ್ ಸ್ಟಾರ್ಲೈನಲ್ಲಿ, ಆದರೂ ಕೂಡ ಅದನ್ನು ಸರಿ ಮಾಡ್ಕೊಂಡು ಹೋಗ್ತೀವಿ ನಾವು ಅನ್ನೋದನ್ನೇ ಹೇಳಿದರು. ಬೇರೆ ಯಾರಾಗಿದ್ರೂ ಕೂಡ ಯಾಕೆ ರಿಸ್ಕು ಅಂತ, ನಾವೇ ಇಲ್ಲೆಲ್ಲ ಒಂದು ಕಾರಲ್ಲಿ ಓಡಾಡಬೇಕಾದ್ರೂ ಕೂಡ ಸಣ್ಣ ರಿಪೇರಿ ಇದ್ರೂ ಕೂಡ ಯೋಚನೆ ಮಾಡ್ತೀವಿ ಲಾಂಗ್ ಡಿಸ್ಟೆನ್ಸ್ ಹೋಗೋಕ್ಕೆ. ಅಂಥದ್ರಲ್ಲಿ 400 ಕಿಲೋಮೀಟರ್ ದೂರದಲ್ಲಿರುವಂಥ ಇಂಟರ್ನ್ಯಾಷನಲ್ ಸ್ಪೇಸ್ ಸೆಂಟರ್ಗೆ ಯಾವುದೇ ಅಳುಕಿಲ್ಲದೆ ಸುನೀತಾ ವಿಲಿಯಮ್ಸ್ ಮುಂದಾಗಿದ್ರು ಹೋಗೋಕ್ಕೆ. ಸೊ ನಿಮಗೆ ದೃಶ್ಯವನ್ನು ಹಾಗೆ ಏನೇನು ಆಗ್ತಿದೆ ಅದರ ಬಗ್ಗೆ ಕೂಡ ತಿಳಿಸ್ತಾ ಇದ್ದೀವಿ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಇನ್ನೊಂದು 20 ನಿಮಿಷದಲ್ಲಿ ಲ್ಯಾಂಡಿಂಗ್ ಪ್ರೊಸೆಸ್ ಆಗುತ್ತೆ ಅವ್ರು ಹೇಳಿರುವಂಥ ಟೈಮ್ ಪ್ರಕಾರ. ಸೊ ಇದೀಗ ಅದಕ್ಕೋಸ್ಕರ ನಾಸಾದಲ್ಲೂ ಕೂಡ ವೆಯ್ಟಿಂಗ್ ಇದೆ. ಜೊತೆಗೆ ನಿಮ್ಗೊಂದಷ್ಟು ವಿಡಿಯೋಗಳನ್ನು ಕೂಡ ತೋರಿಸ್ತಾ ಇದ್ದೀವಿ. ಒಳಗೆ ಸಂಶೋಧನೆಗಳೆಲ್ಲ ಹೇಗೆ ಆಗ್ತಾ ಇತ್ತು, ಹೇಗೆ ಆಹಾರವನ್ನು ಅವರು ಬಳಸ್ತಾ ಇದ್ರು, ಏನು ಯೂಸ್ ಮಾಡ್ಬೋದಾಗಿತ್ತು. ಸುನೀತಾ ವಿಲಿಯಮ್ಸ್ ಹಾಗೆ ವಿಲ್ಮೋರ್ ಇಬ್ಬರು ಕೂಡ ಒಂದಷ್ಟು ಅಲ್ಲಿಂದ ವಿಜುವಲ್ಸ್ ಮೂಲಕ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು. ಹೇಗೆ ಅವರ 9 ತಿಂಗಳ ಈ ಸಂಶೋಧನೆ ಇರ್ಬೋದು, ದಿನನಿತ್ಯದ ಕರ್ಮಗಳು ಹೇಗಾಗ್ತಾ ಇತ್ತು ಅನ್ನೋದ್ರ ಬಗ್ಗೆ.
ಸೊ ಇದೆಲ್ಲವೂ ಕೂಡ ನೋಡೋಕೆ ಭಾಳ ಒಂಥರ ನಮಗೆಲ್ಲಿ ರೋಮಾಂಚನ. ಹೇಗೆ ನಾವು ಭೂಮಿಲೇ 9 ತಿಂಗಳು ಮನೆಯಿಂದ ದೂರ ಇರೋದು ಒಂದು ದೊಡ್ಡ ಸವಾಲು, ಅಂಥದ್ರಲ್ಲಿ ನೀವು ಬಾಹ್ಯಾಕಾಶಕ್ಕೆ ಹೋಗಿರೋದಿದೆಯಲ್ಲ ಶಮಂತ್, ಅದು ವೆರಿ ಚಾಲೆಂಜಿಂಗ್. ಎಸ್ ಖಂಡಿತವಾಗ್ಲೂ ಚಾಲೆಂಜ್. ಅಂದರೆ ಇಲ್ಲಿ ಗಮನಿಸ್ತಾ ಇದ್ದೀವಿ ಅವರ ಲೈಫ್ ಸ್ಟೈಲ್ ಯಾವ ರೀತಿ ಆಗಿತ್ತು ಅನ್ನೋದನ್ನು ದೃಶ್ಯಾವಳಿಗಳಲ್ಲಿ ನಾವು ಗಮನಿಸಬಹುದಾಗುತ್ತೆ. ಅವರು ಕೆಲವೊಂದು ವರ್ಕೌಟ್ಗಳನ್ನು ಬೆಳಗ್ಗೆ ಎದ್ದು ಮಾಡ್ತಾ ಇರುವಂಥದ್ದು. ಅದಕ್ಕೆ ವರ್ಕೌಟ್ ಮಾಡಬೇಕು ಅಂತಂದರೆ ಗ್ರಾವಿಟಿ ಇರೋದಿಲ್ಲ. ಅವರು ಯಾವ ರೀತಿಯಾಗಿ ವೆಯ್ಟ್ಗಳನ್ನು ಲಿಫ್ಟ್ ಮಾಡ್ತಾರೆ, ನೀವು ಎಷ್ಟೇ ವೆಯ್ಟ್ ಇಟ್ಕೊಂಡ್ರು ಅವರಿಗೆ ವೆಯ್ಟ್ ಅಂತ ಅನ್ಸೋದಿಲ್ಲ. ಅದಕ್ಕೋಸ್ಕರನೇ ಒಂದಷ್ಟು ವ್ಯವಸ್ಥೆಗಳನ್ನು ಅವ್ರು ಆಲ್ರೆಡಿ ಮಾಡ್ಕೊಂಡಿರುವಂಥದ್ದನ್ನು ಗಮನಿಸಬಹುದಾಗುತ್ತೆ. ಅಲ್ಲಿ ಹಗ್ಗದಲ್ಲಿ ಅದನ್ನು ಬ್ಯಾಲೆನ್ಸ್ ಮಾಡಿಕೊಂಡು ಅದರಲ್ಲಿ ಅವ್ರು ವೆಯ್ಟ್ ಲಿಫ್ಟ್ ಮಾಡುವಂಥದ್ದು ಅಥವಾ ಎಕ್ಸಸೈಸ್ಗಳನ್ನು ಪ್ರತಿನಿತ್ಯವೂ ಮಾಡುವಂಥದ್ದು, ಈ ರೀತಿಯಾಗಿ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡು ಅವರು ಬಾಹ್ಯಾಕಾಶಕ್ಕೆ ಹೋಗಿರ್ತಾರೆ. ಅಲ್ಲಿನ ಅವರ ಲೈಫ್ ಸ್ಟೈಲನ್ನು ಕೂಡ ಗಮನಿಸಬಹುದಾಗುತ್ತೆ. ಬಟ್ ಇಲ್ಲಿ ಗಮನಿಸಬೇಕಾಗಿರುವಂಥದ್ದು 9 ತಿಂಗಳ ಸುದೀರ್ಘವಾದಂತಹ ಒಂದು ಪ್ರಯಾಣವನ್ನು ಅವರು ಬೆಳೆಸಿದ್ದಾರೆ ಒಂದು ಬಾಹ್ಯಾಕಾಶದಲ್ಲಿ. ಅವರು ವಾಪಸ್ ಬಂದ ನಂತರ ಅವರು ಮತ್ತೆ ಭೂಮಿಗೆ ಹೊಂದ್ಕೊಳ್ಳುವಂಥದ್ದು, ಯಾಕೆಂದರೆ ಗ್ರಾವಿಟಿ ಇರೋದಿಲ್ಲ ಅಲ್ಲಿ. ಆ ಒಂದು ವಾತಾವರಣಕ್ಕೆ ಅವರು ಹೊಂದ್ಕೊಂಡಿರ್ತಾರೆ. ಅವರು ಭೂಮಿಗೆ ಬಂದ ನಂತರ ಮತ್ತೆ ಈ ಗ್ರಾವಿಟಿ ಅಥವಾ ಇದಕ್ಕೆ ಯಾವ ರೀತಿಯಾಗಿ ಹೊಂದ್ಕೊಳ್ತಾರೆ ಅನ್ನೋದು ಕೂಡ ಸಾಕಷ್ಟು ಪ್ರಶ್ನೆಯನ್ನು ಹುಟ್ಟು ಹಾಕಿರುವಂಥ ವಿಚಾರ. ಅದರಿಂದಾಗಿ ಈಗಾಗಲೇ ನಾಸಾ ಕೂಡ ಎಲ್ಲ ರೀತಿಯಾದಂಥ ವ್ಯವಸ್ಥೆಯನ್ನು ಮಾಡ್ಕೊಂಡಿರುವಂಥದ್ದು, ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋದಕ್ಕೆ ಇನ್ನು ಕೆಲವೇ ಕ್ಷಣಗಳು ಬಾಕಿ ಇರುವಂಥದ್ದು. ಹಾಗೆ ನೀವು ಹೇಳ್ತಾ ಇದ್ರಿ ಗುಜರಾತ್ ಮೂಲದವರು ಅನ್ನೋ ಒಂದು ಮಾತನ್ನು, ಭಾರತದ ಮೂಲದವರು, ಅದರಲ್ಲೂ ಕೂಡ ಗುಜರಾತ್ ಮೂಲದವರು. ಆ ಕಾರಣದಿಂದಾಗಿ ಪ್ರಧಾನಿ ಮೋದಿ ಕೂಡ ಈಗಾಗಲೇ ಒಂದು ಆಫರನ್ನು ಕೊಟ್ಟಿದ್ದಾರೆ, ಪತ್ರವನ್ನು ಬರೆದಿದ್ದಾರೆ ಸುನಿತಾ ವಿಲಿಯಮ್ಸ್ಗೆ. ನೀವು ಬರ್ತಾ ಇದ್ದ ಹಾಗೇನೆ ಆದಷ್ಟು ಬೇಗ ಭಾರತಕ್ಕೆ ಬನ್ನಿ ಅನ್ನೋ ಒಂದು ಪತ್ರವನ್ನು ಕೂಡ ಸುನಿತಾ ವಿಲಿಯಮ್ಸ್ಗೆ ಪ್ರಧಾನಿ ಮೋದಿ ಖುದ್ದಾಗಿ ಬರೆದಿರುವಂಥದ್ದು. ಈ ಕಾರಣದಿಂದಾಗಿ ಇಡೀ ಭಾರತೀಯರು ಕೂಡ ಒಂದು ರೀತಿಯಾಗಿ ಭಾರತೀಯರಿಗೂ ಕೂಡ ಹೆಮ್ಮೆಯ ವಿಚಾರ ಅಂತಲೇ ಹೇಳ್ಬೋದಾಗುತ್ತೆ. ಸುನಿತಾ ವಿಲಿಯಮ್ಸ್ ಭಾರತ ಮೂಲದವರು ಅಂತ ಹೇಳ್ಕೊಳ್ಳುವಂಥದ್ದು ಹೆಮ್ಮೆಯ ವಿಚಾರ ಅಂತಲೇ ಹೇಳ್ಬೋದಾಗುತ್ತೆ. ಅದರಲ್ಲೂ ಕೂಡ ಗುಜರಾತ್ನವರು. ಆ ಕಾರಣದಿಂದಾಗಿ ಮೋದಿಗೆ ಮತ್ತೊಂದಷ್ಟು ಸ್ಪೆಷಲ್ ಆದಂತಹ ವಿಶೇಷತೆಗಳು ಕೂಡ ಇರುವಂಥದ್ದು. ಆ ಕಾರಣದಿಂದಾಗಿ ಪತ್ರವನ್ನು ಕೂಡ ಬರೆದಿದ್ದಾರೆ. ಆದಷ್ಟು ಬೇಗ ನೀವು ಲ್ಯಾಂಡ್ ಆಗ್ತಾ ಇದ್ದ ಹಾಗೆಯೇ ಎಷ್ಟಾಗುತ್ತೋ ಅಷ್ಟು ಬೇಗ ಭಾರತಕ್ಕೆ ಬನ್ನಿ ಅನ್ನೋ ಒಂದು ಪತ್ರವನ್ನು ಕೂಡ ಪ್ರಧಾನಿ ಮೋದಿ ಅವರು ಬರೆದಿರುವಂಥದ್ದು. ನಾವೀಗ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ಶಮಂತ್, ಒಂದು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಕೂಡ ನಾವು ಈ ಕಡೆ ನೋಡ್ತಿದ್ದೀವಲ್ಲ, ಈ ಭೂಮಿಯ ಸುತ್ತ ಈ ಡ್ರ್ಯಾಗನ್ ಕ್ಯಾಪ್ಸೂಲ್ ಏನಿದೆ ಅದು ರೀಚ್ ಆಗ್ತಿರುವಂಥ ಒಂದು ಗ್ರಾಫಿಕಲ್ ಒಂದು ರೆಪ್ರೆಸೆಂಟೇಷನ್ ಕೂಡ ನಾವು ನೋಡ್ತಾ ಇದ್ದೀವಿ. ಹೇಗೆ ಭೂಮಿಯ ಕಕ್ಷೆಗೆ ಬಂದು ಈಗ ಸ್ಲೋಲಿ ಲ್ಯಾಂಡ್ ಆಗುವಂಥ ಪ್ರೋಸೆಸ್ ಆಗ್ತಿದೆ ಅಂತ. ಇನ್ನೊಂದು ಕಡೆ ಒಳಗೆ ಡ್ರ್ಯಾಗನ್ನ ಏನು ಏನಿದೆ ಅದರ ಒಳಗೆ ಕ್ರೂ ಡ್ರ್ಯಾಗನ್ ಅದರ ಒಳಗೆ ಏನೇನು ಆಗ್ತಾ ಇದೆ ಅದರ ಬಗ್ಗೆ ಕೂಡ ಇನ್ಫಾರ್ಮೇಷನ್ ನಾಸಾದಿಂದ ಕೂಡ ನಿಮಗೆ ದೃಶ್ಯಗಳು ಕಂಡು ಬರ್ತಾ ಇವೆ. ಅಲ್ಲೂ ಕೂಡ ಒಂದಷ್ಟು ಕುತೂಹಲ ಇದೆ, ಅವ್ರಿಗೆ ಸಿಕ್ಕಾಪಟ್ಟೆ ಕುತೂಹಲ ಇದೆ ಅಂತ ಹೇಳಬೇಕು. ಈ ಒಂದು ಪ್ರೋಸೆಸ್ ಹೇಗೆ ನಡೆಯುತ್ತೆ ಏನು ಅನ್ನೋದ್ರ ಬಗ್ಗೆ. ಸೊ ಬಚ್ ವಿಲ್ಮೋರ್ ಹಾಗೆ ಇನ್ನೊಂದು ಕಡೆ ಸುನಿತಾ ವಿಲಿಯಮ್ಸ್, ನಿಕ್ ಹೇಗ್, ಅಲೆಕ್ಸಾಂಡರ್ ಇವರನ್ನ ಹೊತ್ತು ತಂದಂತಹ ಈ ಡ್ರ್ಯಾಗನ್ ಕ್ಯಾಪ್ಸೂಲ್ ಈಗ ಏನೇನು ಕೆಲವೇ ಹೊತ್ತಿನಲ್ಲಿ ಭೂಮಿಗೆ ಬರುತ್ತೆ, ಫ್ಲೋರಿಡಾದ ಕರಾವಳಿಗೆ ಬಂದು ರೀಚ್ ಆಗುತ್ತೆ. 9 ತಿಂಗಳು 8 ದಿನಕ್ಕೆ ಅಂತ ಹೋಗಿರುವಂಥದ್ದು, ಆದರೆ ಆಗಿದ್ದು 9 ತಿಂಗಳು. ಅದಕ್ಕೆ ಕಾರಣ ಬೋಯಿಂಗ್ ಸ್ಟಾರ್ ಲೈನ್ ಏರ್ಕ್ರಾಫ್ಟ್ ಏನಿದೆ, ಸೊ ಅದರಲ್ಲಿ ಆದಂಥ ತಾಂತ್ರಿಕ ದೋಷ. ಸೊ ಅದರ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀವಿ. ಈ ಇಂಟರ್ನ್ಯಾಷನಲ್ ಸ್ಪೇಸ್ ಸೆಂಟರ್ ಅಂದರೆ ಏನು, ಸೊ ಅಲ್ಲಿ ಏನೇನೆಲ್ಲ ಕಾರ್ಯಾಚರಣೆಗಳು ನಡೆಯುತ್ತೆ, ಅದರ ಜೊತೆಗೆ ಇವರು ಹೋದ ನಂತರ ಆದಂಥ ಸಮಸ್ಯೆಗಳು. ಜೂನ್ 5ನೇ ತಾರೀಕು 2024 ಭೂಮಿಯಿಂದ ಪ್ರಯಾಣ ಬೆಳೆಸಿದ್ರು 8 ದಿನಗಳ ಸಂಶೋಧನೆಗೆ ಅಂತ ಸುನಿತಾ ವಿಲಿಯಮ್ಸ್ ಹಾಗೇನೆ ಬಚ್ ವಿಲ್ಮೋರ್ ಟೀಮ್. ಅದರಲ್ಲಿ ಬೋಯಿಂಗ್ನ ಈ ಸ್ಟಾರ್ಲೈನ್ ಏರ್ಕ್ರಾಫ್ಟ್ ಏನಿದೆ ಅದರಲ್ಲಿ ತಾಂತ್ರಿಕ ಸಮಸ್ಯೆ ಆಗುತ್ತೆ ಹೀಲಿಯಂನ ಲೀಕೇಜ್ನಿಂದಾಗಿ. ಸೊ ಹೀಲಿಯಂ ಯಾಕೆ ಬೇಕಾಗುತ್ತೆ ಅಂತಂದರೆ ಒಂದು ಪ್ರೆಷರನ್ನು ಕ್ರಿಯೇಟ್ ಮಾಡಬೇಕಾಗುತ್ತೆ ಹೀಲಿಯಂ, ಆಗ ಫ್ಯೂಯಲ್ ರಿಲೀಸ್ ಆಗುತ್ತೆ. ಆ ಸಂದರ್ಭದಲ್ಲಿ ಮಾತ್ರ ನೀವು ಹೋದಂಥ ಆ ಸ್ಪೇಸ್ ಕ್ರಾಫ್ಟ್ ವರ್ಕ್ ಆಗೋಕ್ಕೆ ಸಾಧ್ಯ. ಹಾಗಾಗಿ ಅವ್ರನ್ನ ಹೇಗೂ ಇಂಟರ್ನ್ಯಾಷನಲ್ ಸ್ಪೇಸ್ ಸೆಂಟರ್ಗೆ ರೀಚ್ ಮಾಡಿಸಿದೆ ಬೋಯಿಂಗ್ನ ಸ್ಟಾರ್ಲೈನ್. ಆದರೆ ಅದಾದಮೇಲೆ ಅದರಿಂದಲೇ ವಾಪಸ್ ಕಳಿಸುವಂಥದ್ದಕ್ಕೆ ನಾಸಾ ಒಂದು ರಿಸ್ಕನ್ನು ತೆಗೆದುಕೊಳ್ಳೋದಿಲ್ಲ. ಹಾಗಾಗಿ ವಾಪಸ್ ಮಾನವರಹಿತವಾಗಿ ವಾಪಸ್ ಬರುತ್ತೆ. ಇನ್ನೊಂದು ಮಜಾ ಅಂತ ಹೇಳಿದ್ರೆ ಅದು ವಾಪಸ್ ಬಂದು ಸೆಪ್ಟೆಂಬರ್ನಲ್ಲೇ ಲ್ಯಾಂಡ್ ಆಗಿದೆ, ಅದರಲ್ಲಿ ಯಾರೂ ಇರಲಿಲ್ಲ. ಆದರೆ ನಾಸಾ ಅಂತ ರಿಸ್ಕನ್ನು ತೆಗೆದುಕೊಳ್ಳಿಲ್ಲ. ಯಾಕೆ ನಾವು ರಿಸ್ಕ್ ತಗೊಳ್ಳೋದು ಅಂತ. ಅದಾದಮೇಲೆ ಎಲಾನ್ ಮಸ್ಕ್ ಸೊ ಅವರ ಸ್ಪೇಸ್ ಎಕ್ಸ್ನ ಡ್ರ್ಯಾಗನ್ ಕ್ರೂ ಏನಿದೆ ಈಗ ಸೇಫ್ ಆಗಿ ಅವ್ರನ್ನ ವಾಪಸ್ ಕರ್ಕೊಂಡು ಬರ್ತಾರೆ. ನಿಮಗೆ ಡೀಟೇಲನ್ನು ಕೊಡ್ತಾ ಇದ್ದೀವಿ ಈಗ. ನಿಕ್ ಹೇಗ್ ನಾಸಾದ ಗಗನಯಾತ್ರಿ, ಅಲೆಕ್ಸಾಂಡರ್ ಗೋರ್ಬನೋವ್ ರಷ್ಯಾದ ಗಗನಯಾತ್ರಿ, ಹಾಗೆ ಬಚ್ ವಿಲ್ಮೋರ್ ಸುನಿತಾ ವಿಲಿಯಮ್ಸ್ ಅವ್ರನ್ನ ಹೊತ್ತಂತಹ ಡ್ರ್ಯಾಗನ್ ಕ್ರೂ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಭೂಮಿಗೆ ತಲುಪುತ್ತೆ. ಆ ಒಂದು ಪ್ರೋಸೆಸ್ ಏನು ಫ್ಲೋರಿಡಾದ ಕರಾವಳಿ ಭಾಗಕ್ಕೆ ಬಂದು ಲ್ಯಾಂಡ್ ಆಗೋದು. ಸೊ ಬಾಹ್ಯಾಕಾಶ ನಿಲ್ದಾಣಕ್ಕೆ ಹೋದ ಮೇಲೆ ತಾಂತ್ರಿಕ ಸಮಸ್ಯೆ ಉಂಟಾಯಿತು. ಸೊ ಅದಾದಮೇಲೆ 9 ತಿಂಗಳ ನಂತರ ಸುನಿತಾ ವಿಲಿಯಮ್ಸ್, ಬಚ್ ವಿಲ್ಮೋರ್, ಅಲೆಕ್ಸಾಂಡರ್, ನಿಕ್ ಹೇಗ್ ಈ 4 ಜನ ಕೂಡ ಈಗ ಭೂಮಿಗೆ ವಾಪಸ್ ಆಗ್ತಾ ಇದ್ದಾರೆ. 9 ತಿಂಗಳ ನಂತರ ಭೂಮಿಗೆ ವಾಪಸ್ ಆಗ್ತಿರೋದು. ನಾವಾಗಲೇ ಹೇಳಿದಾಗೆ ಭೂಮಿಗೆ ವಾಪಸ್ಸಾದ ನಂತರ ಏನಾಗುತ್ತೆ ಅದನ್ನು ಕೂಡ ಮುಂದಿನ ಹಂತದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀವಿ. ಅವ್ರಿಗಾಗುವಂಥ ಟೆಸ್ಟ್ಗಳು, ಆರೋಗ್ಯ ತಪಾಸಣೆಗಳು ಎಷ್ಟು ಮಟ್ಟಿಗೆ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಬಾಹ್ಯಾಕಾಶದಲ್ಲಿ ಇರಬೇಕಾದ್ರೆ ಮತ್ತು ಭೂಮಿಗೆ ಬಂದ ನಂತರ
ಅವರ ಆರೋಗ್ಯದಲ್ಲಿ ಆಗಬಹುದಾದಂಥ ವ್ಯತ್ಯಾಸಗಳು, ಉಸಿರಾಟದಲ್ಲಿ ಆಗಬಹುದಾದಂಥ ವ್ಯತ್ಯಾಸಗಳು, ಇದೆಲ್ಲವನ್ನು ಕೂಡ ಹೈ ಲೆವೆಲ್ ಆದಂಥ ಮೆಡಿಕಲ್ ಟೆಸ್ಟ್ಗಳು ಸುನೀತಾ ವಿಲಿಯಮ್ಸ್ ಮತ್ತು ಉಳಿದಂಥವರ ಮೇಲೆ ಆಗುತ್ತೆ. ಅಂದರೆ ಅವರು ಸೇಫ್ ಆಗಿರಬೇಕು. ಯಾವುದೇ ಈ ಬದಲಾವಣೆ ಈ ಅಲ್ಲಿನ ಅಂತರಿಕ್ಷದಲ್ಲಿ ಇರಬೇಕಾದ್ರೆ ಬಾಹ್ಯಾಕಾಶದಲ್ಲಿ, ಹಾಗೆ ಇಲ್ಲಿ ಭೂಮಿಗೆ ಬಂದ ನಂತರ ಏನು ವ್ಯತ್ಯಾಸ ಆಗುತ್ತೆ, ಇದೆಲ್ಲದರ ಬಗ್ಗೆ ಕೂಡ ನಿಮಗೆ ಇನ್ಫಾರ್ಮೇಷನನ್ನು ನೀಡ್ತಾ ಹೋಗ್ತೀವಿ. ಜೊತೆಗೆ ನಮ್ಮನ್ನು ಒಂದಷ್ಟು ತಜ್ಞರು ಕೂಡ ಜಾಯ್ನ್ ಆಗ್ತಾರೆ ನಾನು ಕೆಲವೇ ಹೊತ್ತಿನಲ್ಲೇ. ಇದೀಗ ನಮ್ಮ ಜೊತೆ ಸಂಜಯ್ ಲಕ್ಷ್ಮೀನಾರಾಯಣ್ ಅವರು ಜಾಯ್ನ್ ಆಗಿದ್ದಾರೆ, ಸಂಶೋಧಕರು, ಯುರೋಪಿಯನ್ ಬಾಹ್ಯಾಕಾಶ ರಾಕೆಟ್ ಕಂಪನಿ, ನೇರ ಸಂಪರ್ಕದಲ್ಲಿ. ಸರ್ ನಮಸ್ತೆ. ಇವತ್ತಿನ ದಿನ ಬಹಳ ವಿಶೇಷವಾಗಿರುವಂಥದ್ದು ನಮಗೆ, ಯಾಕಂದರೆ ನಾನು ಕೆಲವೇ ಹೊತ್ತಿನಲ್ಲಿ ಈ ಲ್ಯಾಂಡಿಂಗ್ ಪ್ರೋಸೆಸ್ ಆಗುತ್ತೆ. ಸೊ ಸ್ವಲ್ಪ ಈ ಜರ್ನಿಯ ಬಗ್ಗೆ ಮೆಲುಕು ಹಾಕೋದಾದ್ರೆ 17 ಗಂಟೆಗಳ ಜರ್ನಿ ಯಾಕೆ, ಏನು ಅಂತ. ನಮಸ್ಕಾರ, ಥ್ಯಾಂಕ್ ಯು. ನೋಡಿ, ಸ್ಪೇಸ್ ಸ್ಟೇಷನ್ ಇಂದ ನೆಲಕ್ಕೆ ಬರೋದಕ್ಕೆ ಅಷ್ಟೇ ಸಮಯ ಬೇಕು. ಹೇಗೆ ಬೆಂಗಳೂರಿಂದ ಮೈಸೂರಿಗೆ ಹೋಗೋಕೆ 3 ಗಂಟೆ ಬೇಕಾಗುತ್ತೋ ಅಷ್ಟೇ. ಎಷ್ಟೊತ್ತಿಗೆ ಹೊರಡ್ತಾರೆ, ಎಷ್ಟೊತ್ತಿಗೆ ಬರ್ತಾರೆ ಅನ್ನೋದ್ರಲ್ಲಿ ವ್ಯತ್ಯಾಸ ಅಷ್ಟೇ. ಏನಾಗತ್ತೆ ಅಂದ್ರೆ, ಅವರು ಇಳಿಯುವ ಜಾಗ ಏನಿದೆ ಓಷನ್ ಅದು, ಹಾಗಾಗಿ ಹೆಚ್ಚು ಟೈಡ್ ಏನಾದ್ರೂ ಅಲೆಗಳು ಹೆಚ್ಚಿದ್ರೆ ಅವ್ರನ್ನ ಕರ್ಕೊಂಡು ಬರೋದಕ್ಕೆ ಹೋಗೋದು ಅಮೆರಿಕನ್ ಕೋಸ್ಟ್ ಗಾರ್ಡ್ ಅಥವಾ ಅಮೆರಿಕನ್ ನೇವಿ ಅವರು. ಹಾಗಾಗಿ ಅವರಿಗೆ ತೊಂದರೆ ಆಗತ್ತೆ, ಅವ್ರ ಕಾರ್ಯಾಚರಣೆಗೆ ತೊಂದರೆ ಆಗತ್ತೆ. ಮತ್ತೆ ಅವರು ಸ್ಪ್ಲಾಶ್ ಡೌನ್ ಆಗ್ಬೇಕಾದ್ರೆ, ಟಚ್ ಆಗ್ಬೇಕಾದ್ರೆ ಕ್ಯಾಪ್ಸ್ಯೂಲ್ಗೆ ರಿಕವರಿ ಮಾಡ್ಕೊಳ್ಳೋಕೆ ಕಷ್ಟ ಆಗತ್ತೆ. ಅಥವಾ ಯಾವ್ದಾದ್ರು ಫ್ಲೋಟಿಂಗ್ ಏನ್ ಸಿಸ್ಟಮ್ ಇರುತ್ತೆ ಅದು ಫ್ಲೋಟ್ ಆಗೋದು ಓಪನ್ ಆಗದೆ ಇದ್ರೆ, ಅದು ಅಕಸ್ಮಾತ್ ಮುಳುಗೋದ್ರೆ ಕಷ್ಟ ಆಗತ್ತೆ ಅನ್ನೋದು ಎಲ್ಲ ಒಂದು ಹಲವಾರು ಕಾರಣಗಳಿರುತ್ತೆ ಅವರಿಗೆ. ಇದೆಲ್ಲವೂ ಸ್ಯಾಟಿಸ್ಫೈ ಆದಾಗ ಮಾತ್ರ ಅವರು ಬಾಹ್ಯಾಕಾಶ ನೌಕೆ ಏನಿದೆ ಅದು ಸ್ಪೇಸ್ ಅಲ್ಲಿ, ಅದರಿಂದ ಅವರು ಸಪರೇಟ್ ಆಗಿ ಮತ್ತೆ ಭೂಮಿ ಕಡೆಗೆ ಬರ್ತಾರೆ. ಸಂಜಯ್ ಅವರು, ಈಗ ಇಲ್ಲಿಂದ ಏನು ಸ್ಪೇಸ್ ಎಕ್ಸ್ ನ ಈ ಒಂದು ಕ್ಯಾಪ್ಸೂಲ್ ಹೋಗಿರುತ್ತಲ್ಲ, ಅದು ಅಲ್ಲಿ ಡಾಕ್ ಮಾಡುವಂತ ರೀತಿ ಹೇಗೆ ಅಂತ, ಆ ಪ್ರೋಸೆಸ್ ಹೇಗಿರುತ್ತೆ? ಯಾಕಂದ್ರೆ ಆ ಸ್ಪೀಡ್ ಏನಿರುತ್ತೆ ಅದು ಬಹಳ ವೇಗವಾಗಿರುತ್ತೆ, ISS ನ ಸ್ಪೀಡ್. ಸೊ ಇಲ್ಲಿಂದ ನಾವು ಕಳಿಸುವಂತ ಈ ಸ್ಪೇಸ್ ಕ್ರಾಫ್ಟ್ ಏನಿದೆ, ಹೇಗೆ ಅಲ್ಲಿ ಹೋಗಿ ಲ್ಯಾಂಡ್ ಆಗುತ್ತೆ, ಅಂದ್ರೆ ಇಲ್ಲಿ ಏನು ಸ್ಪೇಸ್ ಸೆಂಟರ್ಗೆ ಹೋಗಿ ಡಾಕ್ ಆಗುವಂತ ಪ್ರೋಸೆಸ್ ಅದೆಷ್ಟು ಚಾಲೆಂಜಿಂಗ್ ಆಗಿರುತ್ತೆ, ಅದನ್ನ ಹೇಗೆ ಹ್ಯಾಂಡಲ್ ಮಾಡುತ್ತೆ ಅಂತ ನಾಸಾ? ನೋಡಿ, ಸ್ಪೇಸ್ ಸ್ಟೇಷನ್ ಏನಿದೆ ಅದು ಗಂಟೆಗೆ ಅಥವಾ ಸೆಕೆಂಡಿಗೆ 10 ಕಿಲೋಮೀಟರ್ ಒಂದು ಸೆಕೆಂಡ್ಗೆ ಚಲಿಸ್ತಾ ಇರುತ್ತೆ ವೇಗವಾಗಿ. 10 ಕಿಲೋಮೀಟರ್ 1 ಸೆಕೆಂಡಿಗೆ. ಹಾಗಾಗಿ ಏನಾಗತ್ತೆ ಅಂದ್ರೆ, ನೀವು ಹೇಗೆ ಈಗ ಟ್ರೈನಲ್ಲಿ ಹೋಗ್ತಾ ಇದ್ರೆ, ಒಂದು ಟ್ರೈನು 60 ಕಿಲೋಮೀಟರ್ ಪರ್ ಅವರ್ ಸ್ಪೀಡಲ್ಲಿ ಹೋಗ್ಬೇಕಾದ್ರೆ ಇನ್ನೊಂದು ಟ್ರೈನು 60 ಕಿಲೋಮೀಟರ್ ಪರ್ ಅವರ್ ಸ್ಪೀಡಲ್ಲಿ ಪ್ಯಾರಲಲ್ ಒಂದು ಟ್ರ್ಯಾಕ್ ಅಲ್ಲಿ ಹೋಗ್ತಾ ಇದ್ರೆ, ನೀವು ಎರಡು ಟ್ರೈನ್ ಇಂದ ನೋಡ್ತಾ ಇರೋರಿಗೆ ಅದು ಅಕ್ಕಪಕ್ಕದಲ್ಲಿ ನಿಂತಿದೆ ಅನ್ನೋ ಹಂಗೆ ಕಾಣುತ್ತೆ. ಹಾಗೆಯೇ ನಾವು ಈಗ ಡ್ರ್ಯಾಗನ್ ಕ್ಯಾಪ್ಸ್ಯೂಲ್ ಸ್ಪೇಸ್ ಸ್ಟೇಷನ್ಗೆ ಡಾಕ್ ಆಗ್ಬೇಕಾದ್ರೆ ಸ್ಪೇಸ್ ಸ್ಟೇಷನ್ ಹೋಗುವಂತಹ ವೇಗ ಮತ್ತು ಅದು ಇರುವಂತಹ ಕಕ್ಷೆಯಲ್ಲೇ ಡ್ರ್ಯಾಗನ್ ಸ್ಪೇಸ್ ಕ್ಯಾಪ್ಸ್ಯೂಲ್ ಹೋಗ್ಬೇಕಾಗಿರುತ್ತೆ. ಅದು ಹೋಗಿ ತಲುಪಿದ ನಂತರ ಅದು ನಿಧಾನವಾಗಿ ಸೆಂಟಿಮೀಟರ್ ಬೈ ಸೆಂಟಿಮೀಟರ್ ಅದನ್ನ ಡಾಕ್ ಮಾಡ್ತಾರೆ. ನಮ್ಮ ಇಸ್ರೋದವರು ಕೂಡ ಸ್ಪೇಡೆಕ್ಸ್ ಮಿಷನ್ ಅಂತ ಹೇಳಿ ಹೋದ ತಿಂಗಳಲ್ಲಿ ಅದನ್ನೇ ಮಾಡಿದ್ದು. ಹಾಗಾಗಿ ಅಷ್ಟೊಂದು ವ್ಯತ್ಯಾಸ ಇಲ್ಲ. ಅದು 1970ರಿಂದ ಹೀಗೆ ನಡ್ಕೊಂಡು ಬರ್ತಿರೋದು. ಸಂಜಯ್ ಅವರೇ, ನನಗೆ ಕಾಮನ್ ಮ್ಯಾನ್ ಒಂದು ಪ್ರಶ್ನೆ ಏನ್ ಬರುತ್ತೆ ಅಂತಂದ್ರೆ, ಈ ಡಾಕಿಂಗ್ ಪ್ರೊಸೆಸ್ ಅಲ್ಲಿ ಕೊಲೈಡ್ ಆಗುವಂತ ಚಾನ್ಸಸ್ ಇಲ್ವಾ? ಅಂದ್ರೆ ನಾನು ಕಾಮನ್ ಮ್ಯಾನ್ ಪ್ರಶ್ನೆ ಆಂಗಲ್ ಅಲ್ಲಿ ಕೇಳ್ತಾ ಇರೋದು. ಈ ಎರಡನ್ನೂ ಕೂಡ, ಅಂದ್ರೆ ಈ ಕಡೆಯಿಂದ ಹೋಗುವಂತ ಡ್ರ್ಯಾಗನ್ ಹಾಗೆ ಆ ಸ್ಪೇಸ್ ಸೆಂಟರ್ ಆ ಸ್ಪೀಡಿಗೆ ನಾನು ಕೇಳ್ತಾ ಇರೋದು, ಆ ತರ ಆಗುತ್ತಾ ಅಥವಾ ಹೇಗಿರುತ್ತೆ, ಆ ಪ್ರೋಸೆಸ್ ಹೇಗಿರುತ್ತೆ ಅಂತ? ನೋಡಿ, ಕೊಲಿಷನ್ ಆಗೋ ಚಾನ್ಸಸ್ ಇರುತ್ತೆ. ಆಮೇಲೆ ಹೇಗೆ ಇವಾಗ ನಮ್ಮ ಮನೆಗೆ ನಾವು ಬೀಗ ಹಾಕಿ ಬಾಗಲ್ ತೆಗಿಯೋದಕ್ಕೆ ಪ್ರಯತ್ನ ಪಡ್ತೀವಿ, ಅವಾಗ ಬೀಗ ಹೇಗೆ ಕಚ್ಕೊಳ್ಳುತ್ತೆ, ಅದೆಲ್ಲವೂ ಆಗೋ ಸಾಧ್ಯತೆಗಳಿರುತ್ತೆ. ಆದ್ರೆ ಅಸ್ಟ್ರೋನಾಟ್ಸ್ ಅನ್ನ ಯಾರು ಕಳ್ಸಿರ್ತಾರ ಅವರು ಇದಕ್ಕೆಲ್ಲದಕ್ಕೂ ಟ್ರೈನಿಂಗ್ ಕೊಟ್ಟು, ಇದಕ್ಕೆ ಒಂದು ಪ್ರೊಸೀಜರ್ ಅಂತ ಒಂದು ಮಾಡಿ, ಅವ್ರಿಗೆ ಭೂಮಿಯಲ್ಲೇ ಇದಕ್ಕೆಲ್ಲ ಟ್ರೈನಿಂಗ್ ಅನ್ನು ಕೊಟ್ಟು ಆಮೇಲೆ ಕಳ್ಸಿರ್ತಾರೆ. ಹಾಗಾಗಿ ಇದು ಅಷ್ಟೊಂದು ಅಂದ್ರೆ ಈ ತರ ಆಗೋದು ಬಹಳ ಕಡಿಮೆ ಚಾನ್ಸ್. 100ರಲ್ಲಿ 10ಕ್ಕಿಂತ ಕಮ್ಮಿ ಅಂತ ಹೇಳ್ಬೋದು. ಓಕೆ ಸಂಜಯ್ ಅವರೇ, ಈಗ ಹಿಂದೆ ಹೋದಂತ ಬೋಯಿಂಗ್ ಸ್ಟಾರ್ ಲೈನ್ಗೂ ಈಗ ಸ್ಪೇಸ್ ಎಕ್ಸ್ ಕಳಿಸಿರುವಂತಹ ಡ್ರ್ಯಾಗನ್ ಕ್ರೂ ಏನಿದೆ, ಎರಡು ಕೂಡ ಆಲ್ಮೋಸ್ಟ್ ಆಪರೇಟ್ ಆಗೋದು ಸೇಮ್. ಬಟ್ ಯಾಕೆ ಎರಡರ ಇದರಲ್ಲಿ ವಿಶ್ವಾಸ ಹೆಚ್ಚು ಈಗ ಸ್ಪೇಸ್ ಎಕ್ಸ್ ವಿಚಾರವಾಗಿ ಬರುತ್ತೆ, ಯಾಕೆ ಏನು ಅಂತ? ಅದಕ್ಕಿಂತ ಇದು ಎಷ್ಟು ವ್ಯತ್ಯಾಸ ಇರುತ್ತೆ ಎರಡು ಕ್ಯಾಪ್ಸ್ಯೂಲ್ಗಳಿಗೆ ಸಂಬಂಧಪಟ್ಟ ಹಾಗೆ? ನೋಡಿ, ಬೋಯಿಂಗ್ ಅವರು ಏರೋಪ್ಲೇನ್ ಮಾಡೋರು ಮೂಲತಃ ಸ್ಪೇಸ್ ಎಕ್ಸ್ ಶುರು ಮಾಡಿದ್ದೆ ಇಲಾನ್ ಮಸ್ಕ್ ಅವರು ರಾಕೆಟ್ ನ ಮಾಡಬೇಕು, ಬೇರೆ ಗ್ರಹಗಳಿಗೆ ಅವರು ಹೋಗ್ಬೇಕಂತ. ನಾಸಾದಲ್ಲಿ ಇರೋರೆಲ್ಲ ಕೆಲಸ ಮಾಡೋರು ಸ್ಪೇಸ್ ಎಕ್ಸ್ ಬಂದ್ರು.
ಅವ್ರಿಗೆ ಕೆಲಸ ಮಾಡಿ ಅಲ್ಲಿ ಅವರದನ್ನ ಬೆಳೆಸಿದ್ರು ಸ್ಪೇಸ್ ಎಕ್ಸ್ ನ. ಹಾಗಾಗಿ ಅದು ಥಿಂಕಿಂಗ್ ಏನಿದೆ, ಲೆವೆಲ್ ಆಫ್ ಥಿಂಕಿಂಗ್, ವೇ ಆಫ್ ಡೂಯಿಂಗ್ ಎಲ್ಲಾನು ಬಹಳ ವ್ಯತ್ಯಾಸ ಇದೆ ಎರಡು ಕಂಪನಿಗಳಿಗೂ. ಅವ್ರು ಎರಡೂನು ಪ್ರೈವೇಟ್ ಕಂಪನಿಗಳು. ಹೆಚ್ಚಾಗಿ ಅದ್ರ ಬಗ್ಗೆ ಹೇಳೋದಕ್ಕಾಗ್ಲಿ ತಿಳಿಯೋದಕ್ಕಾಗ್ಲಿ ಸಾಧ್ಯ ಆಗೋದಿಲ್ಲ ನಮಗೆ. ಹಾಗಾಗಿ ಏನಾಗತ್ತೆ ಅಂದ್ರೆ ಸ್ಪೇಸ್ ಎಕ್ಸ್ ಅವರ ಅಪ್ರೋಚ್ ಹೇಗಿದೆ ಅಂದ್ರೆ ಅದು ಇಲಾನ್ ಮಸ್ಕ್ ಅವರ ಅಪ್ರೋಚ್. ನಾನ್ ಕೇಳ್ಪಟ್ಟ ಹಾಗೆ ಅವರು ಅಲ್ಲಿ ಸಿಸ್ಟಮ್ ಇಂಜಿನಿಯರ್ಸ್ ಅಂತ ಇರ್ತಾರೆ, ಎಲ್ಲಾ ವಿಷಯಗಳು ಗೊತ್ತಿರೋರನ್ನ ಮಾತ್ರ ಹೈರ್ ಮಾಡಿ ಬಹಳ ಒಂದು ಏನ್ ಹೇಳ್ತಾರೆ ಹಾಲಿನ ಕೆನೆಯಂತೆ ತುಂಬಾ ಸ್ಪೆಷಲಿಸ್ಟ್ಗಳ ಆಗಿರೋರನ್ನ ಮಾತ್ರ ತಗೊಂಡು ಅವರು ಅವರ ಸಿಸ್ಟಮ್ಸ್ ನ ಡೆವಲಪ್ ಮಾಡಿ ಅವರ ರಾಕೆಟ್ಸ್ ನೆಲ್ಲ ಡೆವಲಪ್ ಮಾಡ್ತಾರೆ ಅಂತ ಹೇಳಿ. ಸೊ ಹಾಗಾಗಿ ಅವ್ರ ಒಂದು ಅಪ್ರೋಚ್ ಇರೋದೇನಿದೆ, ರ್ಯಾಪಿಡ್ ಟೆಸ್ಟಿಂಗ್, ರ್ಯಾಪಿಡ್ ಫೇಲ್ಯೂರ್ ಆದ್ರೂ ಅವ್ರು ತಲೆ ಕೆಡಿಸ್ಕೊಳ್ಳೋದಿಲ್ಲ ಮನುಷ್ಯ. ಹಾಗಾಗಿ ಅವ್ರಿಗೆ ಬೇಗ ಆದಷ್ಟು ಹೆಚ್ಚು ಎಕ್ಸ್ಪೀರಿಯನ್ಸ್ ಕಡಿಮೆ ಸಮಯದಲ್ಲಿ ಪಡ್ಕೊಂಡು ಹೆಚ್ಚು ಫೇಲ್ಯೂರ್ ಆದ್ರೂ ಕೂಡ ಅವರು ಅದನ್ನ ಸಕ್ಸಸ್ ಆಗಿ ಪರಿವರ್ತನೆ ಮಾಡಿಕೊಳ್ಳೋದ್ರಲ್ಲಿ ಅವ್ರು ಸಫಲವಾಗಿದ್ದಾರೆ ಅಂತ ಹೇಳ್ಬಹುದು ಸ್ಪೇಸ್ ಎಕ್ಸ್ ಅವರು. ಸಂಜಯ್ ಅವರ ಇಲ್ಲಿ ಗಮನಿಸಬೇಕಾಗಿರುವಂಥದ್ದು 8 ದಿನಗಳ ಕಾಲಕ್ಕೆ ಅಂತ ಅವ್ರು ಹೋಗಿದ್ದಂಥದ್ದು, ಬಟ್ 9 ತಿಂಗಳಾಯಿತು. ಅವರ ಒಂದು ಲೈಫ್ ಸ್ಟೈಲಲ್ಲಿ ಯಾವ ರೀತಿ ಆಗಿರುತ್ತೆ, ಆ ಸ್ಪೇಸ್ನಲ್ಲಿ ಯಾವ ರೀತಿ ಆಗಿರುತ್ತೆ, ಹಾಗೆ ವ್ಯವಸ್ಥೆಗಳು ಯಾವ ರೀತಿ ಆಗಿರುತ್ತವೆ ಅಲ್ಲಿ ಅಂತ ನೋಡಿ. ಎರಡು ವಿಷಯ ಗಮನಿಸಬೇಕು ನೀವು. ಸುನೀತಾ ವಿಲಿಯಮ್ಸ್ ಅವರು ಸ್ಪೇಸ್ ಶಟಲ್ ಅಲ್ಲಿ ಹೋಗಿ ಅವ್ರು ಇರುವ ಸ್ಪೇಸ್ ಸ್ಟೇಷನ್ ಅನ್ನೇ ಮುಗಿಸಿದವರು. ಒಂದು ಅಸೆಂಬ್ಲಿ ಏನಿತ್ತು, ಲಾಸ್ಟ್ ಫೇಸಸ್ ಆಫ್ ಅಸೆಂಬ್ಲಿ ಆಫ್ ದ ಸ್ಪೇಸ್ ಸ್ಟೇಷನ್ ಏನಿತ್ತು ಅದನ್ನ ಅವರು ಪರಿಪೂರ್ಣಗೊಳಿಸಿ ಬಂದವರು. ಅವ್ರಿಗೆ ಎಲ್ಲಾ ತರಹದ ಟ್ರೈನಿಂಗ್ ಕೊಟ್ಟಿದ್ದಾರೆ, ಅವರಿಗೆ ಹೊಸದೇನು ಇಲ್ಲ. ಹಾಗಾಗಿ ಅವರು ಮತ್ತೆ ಅವ್ರ ಕೊಲೀಗ್ ಇಬ್ರು ಕೂಡ ಅಷ್ಟೇ ತುಂಬಾ ವೆಟರನ್ ಅಸ್ಟ್ರೋನಾಟ್ಸ್ ಅವರು. ಈಗಿನ ಜನರೇಷನ್ ಅವ್ರು ಅಲ್ಲ, ಹಿಂದಿನ ಜನರೇಷನ್ ಅವರು. ಹಾಗಾಗಿ ಒಂದು ವಿಷಯ. ಮತ್ತೆ ಸ್ಪೇಸ್ ಸ್ಟೇಷನ್ ಅಲ್ಲಿ ಸುನೀತಾ ವಿಲಿಯಮ್ಸ್ ಅವರು ಆಲ್ರೆಡಿ ಇದ್ದು ಬಂದಿದ್ದಾರೆ. ಅಂದ್ರೆ ಇಷ್ಟು ಅಂದ್ರೆ ಅವಧಿ ಇಲ್ಲದೆ ಇರಬಹುದು, ಅಥವಾ ಅವರು ಇದಕ್ಕೆ ಒಂದು ಪ್ಲಾನಿಂಗ್ ಅಂತ ಒಂದು ಮಾಡ್ಕೊಂಡು ಹೋಗದೆ ಇರಬಹುದು. ಆದ್ರೆ ಅವರು ಇದನ್ನ ಆಲ್ರೆಡಿ ಅಲ್ಲಿ ಇದ್ದು ಬಂದಿದ್ದಾರೆ. ಅವರಿಗೆ ಗೊತ್ತು ರೀತಿ ನಿಯಮಗಳು, ಹೇಗ್ ಬದುಕಬೇಕು, ಅಲ್ಲಿ ಹೇಗಿರತ್ತೆ. ಬಟ್ ಆದ್ರೆ ಒಂದೇ ಒಂದು ತೊಂದರೆ ಏನ್ ಆಗಿರಬಹುದು ಅಂದ್ರೆ ಈಗಿರುವ ಒಂದು ಪೊಲಿಟಿಕಲ್ ಎನ್ವಿರಾನ್ಮೆಂಟ್, ಇಂಟರ್ನ್ಯಾಷನಲ್ ಪೊಲಿಟಿಕಲ್ ಸಿಚುವೇಶನ್ ಇರೋದ್ರಿಂದ ಅವ್ರಿಗೆ ಊಟದ ವ್ಯವಸ್ಥೆಗಳಲ್ಲಾಗಿರ್ಬಹುದು ಅದ್ರಲ್ಲೆಲ್ಲ ಸ್ವಲ್ಪ ಕಷ್ಟ ಆಗಿರಬಹುದು. ಆದ್ರೆ ಸ್ಪೇಸ್ ಸ್ಟೇಷನ್ ಅಲ್ಲಿ ಇದಕ್ಕೆಲ್ಲದಕ್ಕೂ 1980ರಿಂದಲೇ ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿ ರೀಸಪ್ಲೈ ಮಿಷನ್ಸ್ ಅಂತೆಲ್ಲ ಮಾಡಿ ಅವ್ರಿಗೆ ಊಟ ತಿಂಡಿ ಬೇರೆ ಏನೇನು ಮಿನಿಮಮ್ ರಿಸೋರ್ಸಸ್ ಅವ್ರಿಗೆ ಬೇಕಾಗಿರುತ್ತೆ ಅಲ್ಲಿ ಬದುಕೋದಕ್ಕೆ, ಅದೆಲ್ಲ ಆಲ್ರೆಡಿ 1 ವರ್ಷಕ್ಕೋ ಅಥವಾ 2 ವರ್ಷಕ್ಕೆ ಆಗುವಷ್ಟು ಇರುತ್ತೆ. ಮತ್ತೆ ಹೆಚ್ಚು ಕ್ರೂಗಳಿಗೆ ಇರುತ್ತೆ. ಮತ್ತೆ ಎಮರ್ಜೆನ್ಸಿ ಇದ್ರೆ ಅವ್ರಿಗೆ ಒಂದು ಪ್ರೊಸೀಜರ್ ಇರುತ್ತೆ. ಎಲ್ಲವೂ ಆಲ್ರೆಡಿ ಅಳವಡಿಸಿ ಸಂಪೂರ್ಣವಾಗಿ ಮಾಡಿರುವಂತದ್ದೇ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್. ಅಲ್ಲಿ ಹೊಸದೇನು ಇಲ್ಲ, ಅದು ಒಂದು ಮನೆ ತರನೇ ಅಲ್ಲಿ ಹೋದ್ರೆ. ಆದ್ರೆ ಈಗ ಯಾರಿಗೇ ಆಗ್ಲಿ 9 ದಿನ ಹೋಗು ಅಂತ ಹೇಳಿ 9 ತಿಂಗಳು ಇರು ಅಂದ್ರೆ ಎಷ್ಟೇ ಟ್ರೈನ್ ಮಾಡಿದ್ರು ಅವ್ರಿಗೂ ಸ್ವಲ್ಪ ಒಂದು ಸ್ಟ್ರೆಸ್ ಅಂತ ಇರತ್ತೆ. ಆ ಒಂದು ಸ್ಟ್ರೆಸ್ ಎನ್ವಿರಾನ್ಮೆಂಟ್ ಅಲ್ಲಿ ಅವರು ಹೇಗೆ ಒಂದು ಅವರು ದಿನನಿತ್ಯ ಇದ್ರು, ಅವರು ಹೆಚ್ಚಾಗಿ ಎಕ್ಸ್ಪೆರಿಮೆಂಟ್ಸ್ಗಳನ್ನ ಮಾಡ್ತಿದ್ರು. ಮತ್ತೆ ನಾನು ಹೋದ ವಾರದಲ್ಲೆಲ್ಲ ಕೇಳ್ಪಟ್ಟೆ, ಅವರು ಒಂದು ಸ್ಪೇಸ್ ಕಂಪನಿ, ಪ್ರೈವೇಟ್ ಸ್ಪೇಸ್ ಕಂಪನಿ ಅಮೆರಿಕಾದಲ್ಲಿರೋರು ಯಾವುದೋ ಒಂದು ಸ್ಪೇಸ್ ಟಗ್ ಅಂತ ಒಂದು ಸಿಸ್ಟಮ್ ನ ಒಂದು ಟೆಸ್ಟ್ ಮಾಡಿದ್ದಾರೆ ಅಂತ ಎಲ್ಲ ಹೇಳಿ, ಅದೆಲ್ಲವೂ ಒಳ್ಳೆಯ ಬೆಳವಣಿಗೆ. ಅವರು ಅದನ್ನ ಸಫಲವಾಗಿ ಮಾಡಿದ್ದಾರೆ ಟೆಸ್ಟ್ ಎಲ್ಲಾನು. ಹಾಗಾಗಿ ಅವರ ಬುದ್ಧಿಗಾಗಲಿ, ಅವರ ಮಾನಸಿಕ ಒಂದು ಸ್ಥೈರ್ಯತೆ ಆಗಲಿ, ಅಥವಾ ಯಾವುದೇ ತರದ ತೊಂದರೆಯೂ ಅವ್ರಿಗಿಲ್ಲ ಅನ್ನೋದು ಅಷ್ಟರಲ್ಲಿ ಗೊತ್ತಾಗುತ್ತೆ. ಬಟ್ ಆದ್ರೆ ಏನಾಗತ್ತೆ ಅಂದ್ರೆ ನಾವು ನಾಳೆ ಮಂಗಳ ಗ್ರಹಕ್ಕೆ ಮನುಷ್ಯರನ್ನ ಕಳಿಸ್ಬೇಕಾದಾಗ 9 ಅಥವಾ 10 ತಿಂಗಳು ಬೇಕಾಗುತ್ತೆ ಹೋಗೋದಕ್ಕೆ ಭೂಮಿಯಿಂದ ಮಂಗಳ ಗ್ರಹಕ್ಕೆ. ಆಗ ಒಂದ್ ಸ್ವಲ್ಪ ಸ್ಟ್ರೆಸ್ಫುಲ್ ಎನ್ವಿರಾನ್ಮೆಂಟ್ ಅಲ್ಲಿ ನಮ್ಮ ಮನುಷ್ಯರು ಹೋಗ್ಬೇಕಾದ್ರೆ ಬಾಡಿ ಹೇಗೆ ರೆಸ್ಪಾಂಡ್ ಮಾಡುತ್ತೆ, ಮೈಂಡ್ ಹೇಗೆ ರೆಸ್ಪಾಂಡ್ ಮಾಡುತ್ತೆ ಅನ್ನೋದಕ್ಕೆ ಒಂದು ದೊಡ್ಡ ಎಕ್ಸಾಂಪಲ್ ಸುನೀತಾ ವಿಲಿಯಮ್ಸ್. ಅವ್ರನ್ನ ಸ್ಟಡಿ ಮಾಡಿ ಅವ್ರ ಡೇಟಾ ಏನಿದೆ, ಅವರ ಪ್ರತಿಯೊಂದು ದಿನಚರಿಯ ಒಂದು ಡೇಟಾಗಳು ಏನ್ ಸಿಕ್ಕಿರತ್ತೆ, ಬಾಡಿ ಸ್ಯಾಂಪಲ್ಸ್ ಎಲ್ಲ ಅವ್ರದ್ದು ಜನರಲಿ ಏನ್ ತಗೊಳ್ತಾರೆ, ಅದರ ರಿಪೋರ್ಟ್ ಬರೋವರೆಗೂ ಕಾಯ್ಬೇಕು. ಬಟ್ ಆದ್ರೆ ಅದರಿಂದ ತಿಳ್ಕೊಳ್ಳೋದಕ್ಕೆ ಮತ್ತೆ ಮುಂದಿನ ಒಂದು 10 ವರ್ಷಗಳಲ್ಲಿ ಬರುವಂತಹ ಹಲವಾರು ಬಾಹ್ಯಾಕಾಶ ಮಿಷನ್ಗಳೇನಿರತ್ತೆ, ಮನುಷ್ಯರನ್ನ ಕರ್ಕೊಂಡು ಹೋಗುವಂತಹ ಮಿಷನ್ಗಳು, ಅಥವಾ ಟೂರಿಸಂ ನಾಳೆ ಮಾಡ್ಬೇಕು, ಟೂರಿಸ್ಟ್ಗಳು ಅಲ್ಲಿ ಹೋಗಿ ಸ್ಪೇಸ್ ಅಲ್ಲಿ ಏನಾದ್ರು
ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಸಿಕ್ಕಾಕೊಂಡ್ರೆ ಅವ್ರ ಬಾಡಿ ಹೇಗೆ ರೆಸ್ಪಾಂಡ್ ಮಾಡುತ್ತೆ, ಅವ್ರ ಮೈಂಡ್ ಹೇಗೆ ರೆಸ್ಪಾಂಡ್ ಮಾಡುತ್ತೆ. ಇವಾಗ ಏರೋಪ್ಲೇನ್ ಅಲ್ಲಿ ಹೋಗ್ಬೇಕಾದ್ರೇನೆ ಏನಾದ್ರೂ ಸ್ವಲ್ಪ ಟರ್ಬುಲೆನ್ಸ್ ಆಯ್ತು ಅಂದ್ರೆ ಜನಗಳು ಕಕ್ಕಾಬಿಕ್ಕಿಯಾಗಿ ಇದ್ ಮಾಡ್ತಾರೆ. ಅವರು ಸ್ಪೇಸ್ಗೆ ಹೋದಾಗ ಹೇಗಿರ್ತಾರೆ ಇದೆಲ್ಲವನ್ನು ಒಂದ್ ಸ್ವಲ್ಪ ಸೈಕಲಾಜಿಕಲ್ ಆಗಿ ಅಥವಾ ಒಂದು ಬಾಡಿ ಒಂದು ಫಿಸಿಕಲ್ ಆಗಿ ಯಾವ ತರ ಚೇಂಜಸ್ ಬರುತ್ತೆ, ಮೆಂಟಲ್ ಚೇಂಜಸ್ ಬರುತ್ತೆ, ಇದನ್ನೆಲ್ಲ ಸ್ಟಡಿ ಮಾಡೋಕ್ಕೆ ಬಹಳ ಹೆಲ್ಪ್ ಆಗುತ್ತೆ. ಇದು ನಾಸಾ 50-60 ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದಾರೆ, ಲೆಸನ್ ಲರ್ನ್ಡ್ ಅಂತ. ಅವರ ವೆಬ್ಸೈಟ್ ಅಲ್ಲಿ ನೋಡಿದ್ರೆ ಸಾವಿರಾರು ಒಂದು ಡಾಕ್ಯುಮೆಂಟ್ಗಳು ಸಿಗತ್ತೆ, ಅದು 100 ಪೇಜುಗಳು ಇರುತ್ತೆ. ಸೊ ಹಾಗಾಗಿ ಪ್ರತಿಯೊಂದು ಮಿಷನ್ ಇಂದನೂ ಕಲ್ತಿರುವಂತದ್ದು ಅವರು ಜನರಲಿ ಪಬ್ಲಿಷ್ ಮಾಡ್ತಾನೆ ಇರ್ತಾರೆ. ಪ್ರಪಂಚ ಪೂರ್ತಿ ಇದು ಉಪಯೋಗಕ್ಕೆ ಬರುತ್ತೆ. ಹಾಗಾಗಿ ಇದರಿಂದನೂ ಅದು ಬರುತ್ತೆ ಅಂತ ಪಾಸಿಟಿವ್ ಆಗಿ ನೋಡಿ. ಎಸ್ ಎಸ್ ಸಂಜಯ್ ಅವರೇ, ಈಗ ನೀವು ನಾಸಾದ ಲೈವ್ ಟೆಲಿಕಾಸ್ಟ್ ಅನ್ನ ನೀವು ಗಮನಿಸ್ತಾ ಇದ್ರೆ, ನೀವು ಇರೋಲ್ಲಿ ಇದ್ರೆ ಅದನ್ನ ಎಕ್ಸ್ಪ್ಲೈನ್ ಮಾಡ್ಬೋದಾ? ಸದ್ಯಕ್ಕೆ ಏನು ವಿವರಿಸ್ತಾ ಇದ್ದಾರೆ, ಏನಲ್ಲಿ ತೋರಿಸಲಾಗ್ತಿದೆ ಅಂತ ಲೈವ್ ವಿಜುವಲ್ಸ್ಗಳನ್ನು? ಎಸ್, ನೀವು ಜಸ್ಟ್ ಚೆಕ್ ಮಾಡ್ತಾ ಇರಿ, ನಾನು ಮಾತಾಡ್ತಾ ಇರ್ತೀನಿ. ಈಗ ಶಮಂತ್, ನಾವು ನೋಡ್ತಾ ಇದ್ವಿ, ಸಂಜಯ್ ಅವ್ರು ನಾವು ಕೇಳ್ತಾ ಇದ್ವಿ, ಅಂದರೆ ಹೇಗಿರುತ್ತೆ ಪ್ರೋಸೆಸ್ ಏನು ಅನ್ನೋದ್ರ ಬಗ್ಗೆ ಕೂಡ.